ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೋರಾಟದಿಂದ ಗೆಲುವಿನತ್ತ ಯಶಸ್ಸಿನ ಕಥೆಗಳು ಈ ಕುರಿತು ಈಗ ಮಾತನಾಡುತ್ತಾರೆ ಶಿವಮೊಗ್ಗದ ಪಿಯುಸಿ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀಯುತ ಎಂ ಯೋಗೇಶ್ ಅವರು. ನಾನು ಯೋಗೇಶ್ ಎಂ ಅಂತ ಪಿಇಎಸ್ ಪದವಿ ಪೂರ್ವ ಕಾಲೇಜು ರಸಾಯನಶಾಸ್ತ್ರ ಉಪನ್ಯಾಸಕರು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರಿಯ ಸ್ನೇಹಿತರೆ, ನನಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳನ್ನ ನೋಡಿದಾಗ ಅವರ ಕಣ್ಗಳಲ್ಲಿ ತುಂಬಿರುವ ಕನಸು ಮತ್ತೆ ಜೀವನದ ಬಗ್ಗೆ ಹೊಂದಿರುವ ಆಸೆಗಳು ಕಾಣ್ತವೆ. ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಗೆಲುವು ಮತ್ತೆ ಸಾಧನೆ ಮಾಡಬೇಕಾದ್ರೆ ಅವರಿಗೆ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಅನಿವಾರ್ಯತೆ ಇದೆ. ನೈಪುಣ್ಯತೆ ಅಂದ್ರೆ ನ್ಯಾಕ್, ಒಂದು ಕೆಲಸ ಮಾಡುವ ನೈಸರ್ಗಿಕ ಸಾಮರ್ಥ್ಯ, ಜನ್ಮಜಾತ ಪ್ರತಿಭೆ ಎಂದರ್ಥ. ಕೌಶಲ್ಯ ಅಂದ್ರೆ ಸ್ಕಿಲ್, ಅಭ್ಯಾಸ ಮತ್ತು ತರಬೇತಿಯ ಮೂಲಕ ಸಾಧಿಸುವ ಸಾಮರ್ಥ್ಯ ಎಂದರ್ಥ. ಸಾಮಾನ್ಯವಾಗಿ ಗಮನಿಸಿ, ನಮ್ಮ ಈ ಮಾರುಡಿ ಫ್ರೆಂಡ್ಸ್ಗಳೇನಿದ್ದಾರೆ ಅವರಿಗೆ ವ್ಯವಹಾರದ ನೈಪುಣ್ಯತೆ ರಕ್ತಗತವಾಗಿ ಬಂದಿರುತ್ತೆ. ಆದ್ರೆ ಅವರು ಸ್ವಂತ ವ್ಯವಹಾರ ಸ್ಥಾಪಿಸುವ ಮೊದಲು ಅವರು ಇನ್ನೊಂದು ಅಂಗಡಿಯಲ್ಲಿ ಕೌಶಲ್ಯಗಳನ್ನು ಕಲಿತು ನಂತರ ಸ್ವಂತ ವ್ಯವಹಾರಗಳನ್ನು ವೃದ್ಧಿಸಿಕೊಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಒಬ್ಬ ವ್ಯಕ್ತಿಯ ಯಶಸ್ಸಿನಲ್ಲಿ ನೈಪುಣ್ಯತೆಯೊಂದಿಗೆ ಕೌಶಲ್ಯವೂ ಅತಿ ಮುಖ್ಯವಾಗಿರುತ್ತದೆ. ಎಸ್ಎಲ್ಸಿ ವಿದ್ಯಾಭ್ಯಾಸ ಮುಗಿಸಿದ ವಿದ್ಯಾರ್ಥಿಗಳಲ್ಲಿ ಇರುವ ಗೊಂದಲಗಳೊಂದಿಗೆ ತಮ್ಮ ಜೀವನದ ಗುರಿಯ ಕನಸನ್ನು ಹೊತ್ತು ಅವರು ಮಾಡುವ ಆಯ್ಕೆಯಲ್ಲಿ ಪೋಷಕರ ಮತ್ತು ಸಂಬಂಧಿಕರ ಹಸ್ತಕ್ಷೇಪದಿಂದ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ನೈಪುಣ್ಯತೆಯನ್ನು ಅರಿಯದೆ ವಿದ್ಯಾರ್ಥಿಗಳು ಪಿಯುಸಿಯಲ್ಲಿ ವಿಭಾಗಗಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಅಂದ್ರೆ ಈಗ ಸೈನ್ಸು ಅಥವಾ ಕಾಮರ್ಸು ಈ ವಿಚಾರಗಳನ್ನ ತಗೋಬೇಕಾದ್ರೆ ಈ ಪೇರೆಂಟ್ಸ್ ಅವರಿಗೆ ಪ್ರೆಷರೈಸ್ ಮಾಡಿ ತಗೊಂಡಿರ್ತಾರೆ ಅಥವಾ ಸಂಬಂಧಿಕರು ಪ್ರೆಷರೈಸ್ ಮಾಡಿ ತಗೊಳ್ಳೋವಾಗ ಮಾಡಿರ್ತಾರೆ. ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹಾಗೆ ನಾನು ಪಿಯುಸಿಯಲ್ಲಿ ಸುಮಾರು 18 ವರ್ಷಗಳಿಂದ ಇಂತಹ ವಿದ್ಯಾರ್ಥಿಗಳೊಂದಿಗಿನ ಒಡನಾಟದಿಂದ ಈ ಸಂಚಿಕೆಯಲ್ಲಿ ಕೌಶಲ್ಯಗಳ ಪ್ರಾಮುಖ್ಯತೆ ಮತ್ತು ನೈಪುಣ್ಯತೆಯ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಒಂದು ಜಿಂಕೆಗೆ ಮರ ಹತ್ತುವ ಕೌಶಲ್ಯವನ್ನು ಕಲಿಸುವ ಹರಸಾಹಸ ಹೇಗೆ ವಿಫಲವೋ ಹಾಗೆ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರುವ ವಿಷಯವನ್ನು ಬಿಟ್ಟು ಆಸಕ್ತಿ ಇಲ್ಲದ ವಿಚಾರದಲ್ಲಿ ಕೌಶಲ್ಯವನ್ನು ನೀಡುತ್ತಿರುವುದು ನಮ್ಮ ಸಮಾಜದ ಮೂರ್ಖತನವಾಗಿದೆ. ಜಿಂಕೆಗೆ ಓಡುವ ನೈಪುಣ್ಯತೆ ಹುಟ್ಟುಗುಣವಾಗಿರುತ್ತೆ. ನಾವು ಓಡುವ ಕೌಶಲ್ಯವನ್ನು ಬೆಳೆಸಿದ್ರೆ ಅದರ ಗುರಿ ಮುಟ್ಟುವುದು ಹೇಗೆ ಖಚಿತವಾಗಿರುತ್ತೋ ಹಾಗೆ ವಿದ್ಯಾರ್ಥಿಗಳಲ್ಲಿ ಇರುವ ನೈಪುಣ್ಯತೆಗೆ ತಕ್ಕ ಕೌಶಲ್ಯವನ್ನು ನೀಡುವುದು ನಮ್ಮ ಸಮಾಜದ ಹಾಗೂ ನಮ್ಮಂತ ಶಿಕ್ಷಕರ ಕಾರ್ಯ ಆಗಬೇಕಾಗಿದೆ. ಸುಮಾರು 15 ವರ್ಷಗಳಿಂದ ನೀಟ್ ಮತ್ತು ಜೆಇ ತರಗತಿಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯಾದ್ಯಂತ ಸುಮಾರು 59 ಸಂಸ್ಥೆಗಳಲ್ಲಿ 7,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಒಡನಾಟವನ್ನ ಮಾಡಿ ಸುಮಾರು ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆಗಳನ್ನ ನಡೆಸಿದಾಗ ನನಗೊಂದು ಗಮನಕ್ಕೆ ಬಂದಿರೋ ವಿಚಾರ ಅಂತ ಹೇಳಿದ್ರೆ, ಹಲವು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ವಿಭಾಗದಲ್ಲಿ ಆಸಕ್ತಿನೇ ಇರಲ್ಲ. ಆದ್ರೆ ಪೋಷಕರು ಒತ್ತಾಯದ ಮೇರೆಗೆ ವಿದ್ಯಾರ್ಥಿಗಳು ವಿಷಯ ಆಯ್ಕೆ ಮಾಡಿಕೊಂಡು ಓದೋದರಲ್ಲಿ ನಿರಾಸಕ್ತಿಯನ್ನು ತೋರಿಸ್ತಾ ಇರ್ತಾರೆ. ಆದ್ರೆ ವಿದ್ಯಾಟ ಅನ್ನೋ ಹಾಗೆ ಕೆಲವು ಆಸಕ್ತಿ ವಿದ್ಯಾರ್ಥಿಗಳು ಅವಕಾಶನ ಸಿಗದೇನೆ ಇಷ್ಟವಿಲ್ಲದ ವಿಷಯನ ಅಭ್ಯಾಸ ಮಾಡ್ತಾ ಇರ್ತಾರೆ. ಅವನ ಸಂಪೂರ್ಣ ಓದಿನ ನಂತರ ಅವನಲ್ಲಿರುವ ನೈಪುಣ್ಯತೆಯ ವಿಷಯವೇ ಬೇರೆ, ಓದಿದ ವಿಚಾರವೇ ಬೇರೆ. ಈ ಕಾರಣದಿಂದ ಕೌಶಲ್ಯತೆ ಪಡೆಯುವಲ್ಲಿ ವಿದ್ಯಾರ್ಥಿಗಳು ನಿರಾಸಕ್ತಿಯನ್ನು ತೋರಿಸ್ತಾ ಹೋಗ್ತಾರೆ. ಯಾವಾಗ ಅವರು ಕೌಶಲ್ಯತೆ ಪಡೆಯಲು ನಿರಾಸಕ್ತಿ ಹೊಂದ್ತಾರೋ ಜೀವನದ ತೊಳಲಾಟವನ್ನ ಅನುಭವಿಸಕ್ ಶುರು ಮಾಡಿರ್ತಾರೆ. ಯಾಕಂದ್ರೆ ಕೆಲಸಕ್ಕೆ ಹೋದಾಗ ಅವರಿಗೆ ಆ ವಿಚಾರದಲ್ಲಿ ನೈಪುಣ್ಯತೆ ಮತ್ತೆ ಕೌಶಲ್ಯತೆ ಇಲ್ಲ ಅಂದ್ರೆ ಎಲ್ಲೂ ಕೂಡ ಅವರಿಗೆ ಕೆಲಸ ಸಿಗಲ್ಲ. ಕೆಲಸ ಸಿಕ್ಕಲ್ಲ ಅಂದಾಗ ಅವರ ಜೀವನ ಒಂಥರ ತೊಳಲಾಟವನ್ನು ಅನುಭವಿಸ್ತಾ ಇರ್ತಾರೆ. ಇಂಥವ್ರನ್ನ ನೋಡಿ ಈ ಸಂಚಿಕೆಯನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮುಂದಿನ ಪೀಳಿಗೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರ ಮನಪರಿವರ್ತನೆಗೆ ಸಹಾಯವಾಗಲಿ ಅಂತ ಕೋರ್ತಾ ಇದ್ದೇನೆ. ನೈಪುಣ್ಯತೆ ಎಂಬುದು ವ್ಯಕ್ತಿಯ ಹುಟ್ಟಿನಿಂದಲೇ ಅವನಲ್ಲಿ ಅಡಗಿರುವ ಶಕ್ತಿಯಾಗಿರುತ್ತೆ. ಯಾವ ವ್ಯಕ್ತಿ ಅದನ್ನ ಅರ್ಥಕೊಂಡು ಆ ವಿಷಯದಲ್ಲಿ ಕೌಶಲ್ಯವನ್ನು ಪಡಿತಾನೋ ಆ ವ್ಯಕ್ತಿ ಸಂತಸದ ಜೀವನದೊಂದಿಗೆ ಯಶಸ್ಸನ್ನು ಕಾಣ್ತಾ ಹೋಗ್ತಾನೆ. ಈ ಸಂಚಿಕೆಯಲ್ಲಿ ಪಿಯುಸಿ ಮುಗಿಸಿ ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಕೋರ್ಸ್ ಮುಗಿದ ಮೇಲೆ ತುಂಬಾ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ವಿಫಲರಾಗಿರ್ತಾರೆ. ಕಾರಣ ಆ ವಿಷಯದಲ್ಲಿ ಅವರು ಕೌಶಲ್ಯಗಳನ್ನ ರೂಢಿಸಿಕೊಳ್ಳದೆ ಇರೋದು. ಹಾಗೆ ನಿಮಗೊಂದು ಕ್ವಶನ್ ಬರ್ಬೋದು, ಸರ್ ಈಗ ನಾನು ಬೆಸ್ಟ್ ಇಂಜಿನಿಯರ್ ಆಗಬೇಕು ಅನ್ಕೊಂಡಿದ್ದೀನಿ ಸರ್, ಹಾಗಾದ್ರೆ ನಾನು ಏನ್ ಕೌಶಲ್ಯಗಳನ್ನ ಕಲಿಬೇಕು? ಸೊ ಈಗ ನೋಡಿ, ಒಬ್ಬ ಬೆಸ್ಟ್ ಇಂಜಿನಿಯರ್ ಆಗಿ ನಾನು ಒಂದು ಕಡೆ ಜಾಬಿಗೆ ಸೇರ್ಬೇಕು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗೆ ಭಾಷಾ ಹಿಡಿತ ಅಂತ ಹೇಳ್ತೀವಿ. ಭಾಷೆ ಮೇಲೆ ಗವರ್ನಿಂಗ್ ಇರಬೇಕು, ಕಂಟ್ರೋಲ್ ಇರಬೇಕು. ಯಾಕೆಂದ್ರೆ ಭಾಷೆ ನನಗೆ ತುಂಬಾ ಚೆನ್ನಾಗಿ ಬರ್ತಿದೆ, ನನ್ನ ಮನಸ್ಸಲ್ಲಿರುವಂತದನ್ನ ನಾನು ಎಕ್ಸ್ಪ್ರೆಸ್ ಮಾಡಬಹುದು, ಇನ್ನೊಬ್ಬರಿಗೆ ತಿಳಿ ಹೇಳ್ಬೋದು, ಅರ್ಥ ಮಾಡಿಸಬಹುದು. ಹಾಗಾಗಿ ಭಾಷಾ ಹಿಡಿತ ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣನೇ ಈಗ ನಿಮ್ಗೆ ಕಾಮನ್ ಆಗಿ ಗೊತ್ತಿರೋ ಹಾಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಜಾಯ್ನ್ ಆಗಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಬೇರೆ ಬೇರೆ
ಸ್ಟೇಟ್ಗಳಿಗೆ ಅಥವಾ ಬೇರೆ ಬೇರೆ ಕಂಟ್ರಿಗಳಿಗೆ ಕಳಿಸುವಂತ ಅವಕಾಶ ಇರುತ್ತೆ, ಬೇರೆ ದೇಶಗಳಿಗೆ ಹೋಗುವಂತ ಅವಕಾಶಗಳು ಸಿಗುತ್ತೆ. ಈಗ ಆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಆ ದೇಶದಲ್ಲಿರುವಂತ ಭಾಷೆನ ಕಲ್ತ್ಕೊಂಡಿದ್ರೆ ಹೋಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನನಗೆ ಗೊತ್ತಿರೋಂಗೆ ನಮ್ಮ ತುಂಬಾ ಜನ ಸ್ಟೂಡೆಂಟ್ಸ್ಗಳು ತುಂಬಾ ಅವಕಾಶಗಳನ್ನ ಕಳ್ಕೊಂಡಿರೋದು ಆ ದೇಶದ ಭಾಷೆಯನ್ನ ಕಲಿದೇ ಇರೋದಕ್ಕೆ ನಾವು ಹೋಗಲ್ಲ ಅಂತ ಹೇಳಿ ಅದನ್ನ ಹಾಗೆ ಉಳ್ಕೊಂಡಿದ್ದಾರೆ. ಸೊ ಆಗ ನಾವೇನ್ ಮಾಡ್ಬೇಕಾಗುತ್ತೆ, ನಾನೀಗ ಜಾಬಿಗೆ ಸೇರ್ಕೊಳ್ತೀನಿ ಅನ್ನೋಕ್ಕಿಂತ ಮುಂಚೆ ಆ ಕಂಪನಿಯಲ್ಲಿ ಯಾವ ದೇಶಕ್ಕೆ ಕಳಿಸ್ತಾರೆ, ಹಾಗೆ ನಾನು ದೇಶಕ್ಕೆ ಹೋಗ್ಬೇಕು ಅಂದ್ರೆ ನಾನು ಯಾವ ಭಾಷೆನ ಕಲಿಬೇಕು, ಇದು ನಮ್ಮ ಕೌಶಲ್ಯಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂತ ಒಂದು ವೇಸ್ ಆಗಿರುತ್ತೆ. ಹಾಗೆ ವಿದ್ಯಾರ್ಥಿ ಗುಡ್ ಕಮ್ಯುನಿಕೇಟರ್ ಆಗಿರ್ಬೇಕು. ಕಮ್ಯುನಿಕೇಶನ್ ಇಲ್ಲದೆ ಇರುವಂತ ವಿದ್ಯಾರ್ಥಿಗೆ ಎಲ್ಲೂ ಕೂಡ ಕೆಲಸ ಸಿಗೋದು ತುಂಬಾ ಕಷ್ಟ ಆಗಿರುತ್ತೆ. ಗುಡ್ ಕಮ್ಯುನಿಕೇಶನ್, ನನಗೆ ಕಮ್ಯುನಿಕೇಶನ್ ಇದ್ರೆ ತಾನೇ ನಾನು ಎಲ್ಲದನ್ನು ಕೂಡ ನಾನು ಎಕ್ಸ್ಪ್ರೆಸ್ ಮಾಡಕ್ ಬರುತ್ತೆ. ಹಾಗಾಗಿ ಕಮ್ಯುನಿಕೇಶನ್ ಮೇಲೆ ಅವನು ತುಂಬಾ ಕಾನ್ಸಂಟ್ರೇಟ್ ಮಾಡಿರ್ಬೇಕು. ಹಾಗೆ ಫಾಸ್ಟ್ ಲರ್ನರ್ ಆಗಿರ್ಬೇಕು. ಅಂದ್ರೆ ಇದನ್ನ ನಾವೇನ್ ಹೇಳ್ತೀವಿ, ಕ್ಷಿಪ್ರ ಬುದ್ಧಿ ಅಂತ ಕರಿತೀವಿ. ಅದು ಏನೇ ವಿಷಯ ಬಂದರೂ ಕೂಡ ನಾನು ಫಾಸ್ಟ್ ಆಗಿ ಅದನ್ನ ಅಬ್ಸರ್ವ್ ಮಾಡಬೇಕು, ತಿಳ್ಕೋಬೇಕು ಅಂತ ನೇಚರ್ ಇರುವಂತ ಸ್ಟೂಡೆಂಟ್ಸ್ ಗಳಿದ್ದಾರೆ, ಅವರಿಗೆ ತುಂಬಾ ಅವಕಾಶಗಳು ಒದಗಿ ಬರುತ್ತೆ. ಟೀಮ್ ವರ್ಕ್ ಮಾಡೋದನ್ನ ಕಲ್ತಿರ್ಬೇಕು. ಅಂದ್ರೆ ಒಂದು ಟೀಮ್ ಅನ್ನ ನಡೆಸಕ್ ಬರಬೇಕು, ಟೀಮ್ ನಲ್ಲಿ ವರ್ಕ್ ಮಾಡಕ್ ಬರಬೇಕು. ಸೊ ಈ ತರದನ್ನ ನಾವು ಕೌಶಲ್ಯತೆ ಅಂತ ಕರಿತಾ ಹೋಗ್ತೀವಿ. ಇದರೊಟ್ಟಿಗೆ ಲೀಡರ್ಶಿಪ್ ಕ್ವಾಲಿಟಿ ಅಂತ ಕರಿತೀವಿ. ತುಂಬಾ ನೀಡಿರುವಂತದ್ದು ಈಗಿನ ಕಾಲದಲ್ಲಿ ಲೀಡರ್ಶಿಪ್ ಕ್ವಾಲಿಟಿ. ಸೊ ತುಂಬಾ ಜನ ವಿದ್ಯಾರ್ಥಿಗೆ ಇದರಲ್ಲಿ ಆ ಕೌಶಲ್ಯತೆ ಇಲ್ಲದೆ ಇರೋದ್ರಿಂದಾನೆ ಅವರು ಜಾಬ್ ಅಲ್ಲಿ ತುಂಬಾ ಫೇಲ್ಯೂರ್ ಗಳನ್ನ ಕಾಣ್ತಾ ಇದ್ದಾರೆ. ಹಾಗೆ ಸರ್, ನಾನು ಬೆಸ್ಟ್ ಡಾಕ್ಟರ್ ಆಗ್ಬೇಕು ಅಂದ್ರೆ ನಾನೇನ್ ಕೌಶಲ್ಯತೆಗಳನ್ನ ಅಳವಡಿಸ್ಕೋಬೇಕಾಗತ್ತೆ, ನಮಗೆ ಏನ್ ಬೇಕಾಗುತ್ತೆ ಸರ್ ಕ್ವಾಲಿಟೀಸ್ ಅಂತ ಕೇಳಿದ್ರೆ, ಮೊದಲನೇದು ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ತಾಳ್ಮೆ, ಪೇಷನ್ಸ್. ಯಾಕಂದ್ರೆ ಬರುವಂತ ಏನು ರೋಗಿಗಳಿರ್ತಾರೆ ಅವರು ನೊಂದು ಬಂದಿರ್ತಾರೆ. ಆ ನೊಂದಿರುವಂತ ಜೀವಗಳು ನಮ್ಮ ಮುಂದೆ ಹೇಳ್ಕೊಳ್ತಾ ಇರ್ಬೇಕಾದ್ರೆ ಅವ್ರು ಹೇಳೋದನ್ನ ಕೇಳುವಂತ ಪೇಷನ್ಸ್ ಯಾವ ಡಾಕ್ಟರ್ ಇರುತ್ತೋ ಆ ಡಾಕ್ಟರ್ ಸಕ್ಸಸ್ಫುಲ್ ಡಾಕ್ಟರ್ ಆಗಿರ್ತಾರೆ. ಹಾಗೆ ಡಾಕ್ಟರ್ ಆಗಿರೋರು ಕೂಡ ಹೊಸದನ್ನ ಕಲಿಯುವಂತ ಒಂದು ಅಭ್ಯಾಸ ಇರಬೇಕು. ಹೊಸದಂದ್ರೆ ಈಗ ನಮ್ಮಲ್ಲಿ ಏನ್ ನಡೀತಾ ಇದೆ, ಮುಂದೆ ಏನಾಗಬಹುದು, ಪ್ರಾಬ್ಲಮ್ಸ್ ಏನಿದೆ, ಇದ್ರ ಬಗ್ಗೆ ತಿಳಿಯುವಂತ ತಾಳ್ಮೆ ಮತ್ತೆ ಕಲಿಯುವಂತ ಒಂದು ನೇಚರ್ ಯಾರಿಗಿರುತ್ತೋ ಅವ್ನು ಮಾತ್ರ ಬೆಸ್ಟ್ ಡಾಕ್ಟರ್ ಆಗಿರ್ತಾರೆ. ಹಾಗೆ ಡಾಕ್ಟರ್ ಅಲ್ಲಿ ತುಂಬಾ ಮುಖ್ಯವಾಗಬೇಕಾಗಿರೋದು ಸೇವಾ ಮನೋಭಾವನೆ. ನಾವೀಗ ತುಂಬಾ ಜನ ನೋಡ್ತಾ ಇರೋದೇನಂದ್ರೆ ಸೇವಾ ಮನೋಭಾವನೆ ಇರೋದಿಲ್ಲ. ಹಾಗಾಗಿ ಡಾಕ್ಟರ್ಗಳು ತುಂಬಾ ಹೆಸರನ್ನ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ. ಹಿಂದಿನ ಕಾಲ ಡಾಕ್ಟರ್ಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಅವರಿಗೆ ಸೇವೆ ಮಾಡಬೇಕು ಅನ್ನೋ ಭಾವನೆ ಇರ್ತಾ ಇತ್ತು. ಆ ಸೇವಾ ಭಾವನೆಯಿಂದ ತುಂಬಾ ಹೆಸರನ್ನ ಮಾಡಿದ್ದಾರೆ ತುಂಬಾ ಡಾಕ್ಟರ್ಗಳು. ಹಾಗೆ ಡಾಕ್ಟರ್ ಆಗಿರೋರಿಗೆ ಇನ್ನೊಂದು ಮುಖ್ಯ ಕ್ವಾಲಿಟಿ ಅಂತ ಹೇಳಿದ್ರೆ ಲಿಸನಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಹಿ ಮಸ್ಟ್ ಬಿ ಎ ಗುಡ್ ಲಿಸನರ್. ಮೊದಲು ಅವನೆಲ್ಲದನ್ನು ಕೇಳುವಂತ ನೇಚರ್ ಇರಬೇಕು, ಕೇಳುವಂತ ಕಲೆ ಇರಬೇಕು ಅವನಿಗೆ. ಹಾಗೆ ಡಾಕ್ಟರ್ ಅಲ್ಲಿ ಒಂದು ಹ್ಯೂಮನ್ ಟಚ್ ಅನ್ನೋದಿರ್ಬೇಕು. ಒಬ್ಬ ರೋಗಿಯನ್ನ ನಾನು ಮುಟ್ಟಿದಾಗ ನಮ್ಮ ತಂದೆ ತಾಯಿ ಮುಟ್ಟಿದ ಭಾವನೆ ಬರಬೇಕು. ಆಗ ರೋಗಿ ಏನ್ ಮಾಡ್ತಾನೆ, ಪ್ರತಿಯೊಂದನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ತಾನೆ. ಹಂಚ್ಕೊಂಡಾಗ ಅವನಿಗಿರುವಂತ ಕಾಯಿಲೆನ ನಾನು ಗುಣಪಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಇದೆಲ್ಲದನ್ನು ಕೂಡ ನಾವೇನ್ ಹೇಳ್ತೀವಿ, ಕೌಶಲ್ಯತೆಗಳು ಅಂತ ಕರಿತೀವಿ. ಈ ಕೌಶಲ್ಯತೆಗಳನ್ನ ರೂಢಿಸಿಕೊಂಡಾಗ ನಾನು ಕೆಲಸ ಮಾಡ್ತಾ ಇರುವಂತ ಜಾಗದಲ್ಲಿ ಬೆಳೆಯೋದಕ್ಕೆ ಅನುಕೂಲ ಆಗಿರುತ್ತೆ. ಹಾಗೆ ಕೆಲವು ವಿದ್ಯಾರ್ಥಿಗಳಿಗೆ ನೈಪುಣ್ಯತೆ ಇದ್ರೂ ಆಸಕ್ತಿ ಕೊರತೆಯಿಂದ ತಮ್ಮ ಬದುಕನ್ನು ಹಾಳು ಮಾಡ್ಕೊಂಡಿರ್ತಾರೆ. ಇಂಥ ವಿದ್ಯಾರ್ಥಿಗಳ ನಡುವೆ ಸಾಧನೆಯನ್ನು ಗುರಿಯಾಗಿಟ್ಕೊಂಡು ಕಠಿಣ ಪರಿಶ್ರಮದೊಂದಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮಹಾನ್ ಸಾಧನೆ ಮಾಡಿದ ದಿವ್ಯ ಸಾಹಸಿಯಾದ ಡೇವಿಡ್ ಹಾರ್ಟ್ಮನ್ ಯಶೋಗಾಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತು. ಎಲ್ಲಾ ಇದ್ರೂ ನನಗೆ ಅದಿಲ್ಲ, ಇದಿಲ್ಲ, ನಂಗೆ ಆ ಪ್ರಾಬ್ಲಮ್ ಇದೆ, ನಮ್ಮ ಮನೆ ಕಡೆ ಈ ಪ್ರಾಬ್ಲಮ್ ಇದೆ, ನಂಗೆ ಈ ಕಷ್ಟ ಇದೆ, ಈ ತರ ನೆಪಗಳನ್ನ ನಾವು ಹೇಳ್ತಾ ನಾವು ಜೀವನದಲ್ಲಿ ಸಾಧನೆ ಮಾಡಿಲ್ಲ. ಅಂತಹವರ ಮಧ್ಯದಲ್ಲಿ ಕಣ್ಣಿಲ್ಲದ ಕುರುಡ ಹುಡುಗ, ಪ್ರಸಿದ್ಧವಾದ ಡಾಕ್ಟರ್ ಆದಂತಹ ಕಥೆಯನ್ನ ನಾನು ಇವಾಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಎಲ್ಲಾ ವಿದ್ಯಾರ್ಥಿಗಳಿಗೂ ನಿದರ್ಶನವಾಗಿರುವಂತಹ ಕತೆ. ಛಲ ಮತ್ತು ಆಸಕ್ತಿ ಎರಡರೊಂದಿಗೆ ನಾವು ಕಲಿಯುವ ಕೌಶಲ್ಯಗಳನ್ನು ನಾವು ರೂಢಿಸಿಕೊಂಡ್ರೆ ನಮ್ಮನ್ನ ಮುಗಿಲೆತ್ತರಕ್ಕೆ ತಂದು ನಿಲ್ಲಿಸಿಬಿಡುತ್ತದೆ ಅನ್ನುವ ಕತೆ. ಸೊ ಡೇವಿಡ್ ಹಾರ್ಟ್ಮನ್ ಒಬ್ಬ ಅಮೆರಿಕದ ಕುರುಡು ಡಾಕ್ಟರ್. ಹುಟ್ಟು ಕುರುಡನಲ್ಲ, ಆದ್ರೆ ತನ್ನ 7ನೇ ವಯಸ್ಸಿನಲ್ಲಿ ಬಂದಂತ ತೀವ್ರ ಜ್ವರದ ಕಾರಣ ಅವನ ಕಣ್ಣುಗಳು ಕಳ್ಕೊಳ್ತಾನೆ. ಕತ್ತಲೆಯ ಬದುಕಿಗೆ ಕಾಲಿಟ್ಟ ದುರದೃಷ್ಟವಂತ. ಹಾರ್ಟ್ಮನ್ ತಂದೆ ಫ್ರೆಡ್ ಹಾರ್ಟ್ಮನ್ ಒಬ್ಬ ಬ್ಯಾಂಕ್ ನೌಕರರಾಗಿರ್ತಾರೆ. ತಾಯಿ ಮತ್ತು ಅಕ್ಕ ಬಾರ್ಬರಾ ಅವನಿಗೆ ಈ ಸಮಸ್ಯೆಯಲ್ಲಿ ಬೆನ್ನೆಲುಬಾಗಿ ನಿಂತು ಅವನ ಬೆಳವಣಿಗೆಯಲ್ಲಿ ಇವರು ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ತಾರೆ. ಒಂದಿನ ಹಾರ್ಟ್ಮನ್ ಅವರ ತಂದೆ ಹತ್ರ ಹೋಗಿ, ಅಪ್ಪ ನಾನು ಬೇಸ್ಬಾಲ್ ಆಡಬೇಕು ಅಂತ ಕೇಳ್ತಾನೆ. ಅವ್ರ ತಂದೆ ಹೇಳ್ತಾರೆ, ಆಡು, ನಿನಗೇನ್ ಕಡಿಮೆ ಆಗಿದೆ ಅಂತ ಹೇಳಿ ಅವನನ್ನ ಬೇಸ್ಬಾಲ್ ಆಡೋಕೆ ಕರ್ಕೊಂಡು ಹೋಗಿ ಟ್ರೈ ಮಾಡಿ ನೋಡು ಅಂತ ಹೇಳ್ತಾರೆ. ಆಗ ಅವನು ಬೇಸ್ಬಾಲ್ ನ ಆಡ್ಬೇಕಾದ್ರೆ ಕುರುಡು ಹುಡುಗನಿಗೆ ಬೇಸ್ಬಾಲ್ ಗಾಳಿಯಲ್ಲಿ ಸಕ್ ಅಂತ ಶಬ್ದ ಮಾಡ್ತಾ ಹತ್ರಕ್ಕೆ ಬಂದಾಗ ಅದಕ್ಕೆ ಬೀಸ್ ಹೊಡಿಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಆದ್ರೆ ಬಾರ್ಬರಾ ಟಾಸ್ಕ್ ಮಾಸ್ಟರ್ ಇದ್ದಾಗೆ, ಅಕ್ಕ ನನ್ನ ವಾಚ್ ನ ಮೇಲ್ಗಡೆ ಮರ್ತ್ ಬಂದ್ಬಿಟ್ಟಿದೀನಿ, ತಂದ್ಕೊಡ್ತೀಯಾ ಅಂತ ಕೇಳಿದ್ರೆ, ನಿನಗೇನಾಗಿದೆ, ನೀನೇ ತಗೋ, ನಿನ್ ಕೆಲಸ ನೀನೇ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ಲು. ಆ ಕುರುಡು ಹುಡುಗ ಹುಟ್ಟು ಕುರುಡ ಅಲ್ವಾ, ಅವನು ಓಡಾಡುವಾಗ ಕೆಲವೊಮ್ಮೆ ಕತ್ಲಿಗೆ ಹೆದರಿ ಅಮ್ಮ ಅಂತ ಕೂಗ್ಕೊಳ್ತಿದ್ದ. ಆಗ ಅವ್ರ ತಾಯಿ, ಮಗು ಹೆದರಬೇಡ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಧೈರ್ಯ ತುಂಬ್ತಾ ಇದ್ಲು. ಹೀಗೆ ಟ್ರೈ ಮಾಡಿ ನೋಡು ಅಂತ ತಂದೆ, ನಿನ್ ಕೆಲಸ ನೀನೇ ಮಾಡ್ಕೋ ಅಂತ ಅಕ್ಕ, ನಾನಿದ್ದೀನಿ ಹೆದರಬೇಡ ಅಂತ ತಾಯಿ. ಹೀಗೆ 3 ಟೀಚರ್ಸ್ ಜೊತೆ ಬೆಳೀತಾ ತನ್ನ 13ನೇ ವಯಸ್ಸಿನಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ಡೇವಿಡ್ ಹಾರ್ಟ್ಮನ್
ಎಲ್ಲರ ಮುಂದೆ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ಬಿಡ್ತಾನೆ. ಮೊದಲು ಬ್ಲೈಂಡ್ ಸ್ಕೂಲ್ನ ಬಿಡ್ತಾನೆ, ಅದೇ ಊರಿನಲ್ಲಿರುವಂತಹ ಗೌರ್ಮೆಂಟ್ ಶಾಲೆನ ಸೇರ್ಕೊಳ್ತಾನೆ, ಅಲ್ಲಿ ಒಳ್ಳೆ ಕುಸ್ತಿಪಟು ಅನ್ಸ್ಕೊಳ್ತಾನೆ. ಹಾರ್ಟ್ಮನ್ ಬೆಳೀತಾ ಬೆಳೀತಾ ಅವನಿಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಬೆಳೀತಾ ಹೋಗುತ್ತೆ. ಆದ್ರೆ 2 ಕಣ್ಣು ಇಲ್ಲದ ಕುರುಡ ಹುಡುಗ ಡಾಕ್ಟರ್ ಆಗೋದು ಸಾಧ್ಯನೇ ಇಲ್ಲ ಅನ್ನೋದನ್ನ ಅವನಿಗೆ ತಿಳಿಸೋದು ಹೇಗೆ? ಒಂದು ದಿನ ಅವರ ತಂದೆ, ಏನು ಅಂತ ಮಾತಾಡ್ತಿದೀಯಾ, ಇದು ಹೇಗ್ ಸಾಧ್ಯ, ಏನೇನೋ ಮಾತಾಡಬೇಡ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲ್ಲ. ಆಗ ಅವ್ರನ್ನ ಸ್ಕೂಲ್ನ ಮಾಸ್ಟರ್ ಒಬ್ರನ್ನ ಕರ್ಕೊಂಬಂದು ಹೇಳಿಸ್ತಾರೆ. ಆದ್ರೆ ಹಾರ್ಟ್ಮನ್ ನಿರ್ಧಾರ ಮಾಡ್ಬಿಟ್ಟಿರ್ತಾನೆ. ಅವನು ಆ ಮಾಸ್ಟರ್ಗೆ ಹೇಳ್ತಾನೆ, ಸರ್, ನನಗೆ ಕಣ್ಣಿಲ್ಲ ಅನ್ನೋದು ಬಿಟ್ರೆ ನನಗೇನ್ ತೊಂದರೆ ಇದೆ? ನಾನು ಯಾರಿಗೇನ್ ಕಮ್ಮಿ ಇದ್ದೀನಿ? ಎಲ್ಲರಲ್ಲೂ ಒಂದಲ್ಲ ಒಂದು ತರಹದ ವೈಫಲ್ಯಗಳು ಇದ್ದೇ ಇರುತ್ತಲ್ಲ ಸರ್. ಜೀವನದಲ್ಲಿ ಚಾಲೆಂಜಸ್ನೇ ತಗೊಳ್ಳದೇ ಇರೋನೇ ನಿಜವಾದ ಅಂಗವಿಕಲ ಅಂತ ಅನ್ಕೊಂಡಿದೀನಿ ಸರ್. ನಾನು ಒಬ್ಬ ಒಳ್ಳೆ ಸೈಕಾಟ್ರಿಸ್ಟ್ ಆಗ್ಬೇಕು ಅನ್ಕೊಂಡಿದೀನಿ ಸರ್. ನನ್ನಂತ ಸಮಸ್ಯೆ ಇರುವ ಸಾವಿರಾರು ಜನರಿಗೆ ನನ್ನಂತ ಒಳ್ಳೆ ಕೌನ್ಸಿಲರ್ ಯಾರು ಸಿಗ್ತಾರೆ ಸರ್? ದಯವಿಟ್ಟು ನನಗೆ ಡಾಕ್ಟರ್ ಆಗೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಹೆಲ್ಪ್ ಮಾಡ್ತಾ ಬನ್ನಿ ಸರ್ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ನಂತರ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತಗೊಂಡು ಅವನ ಓದನ್ನ ಮುಗಿಸ್ಕೊಂಡು ಅಮೆರಿಕಾದ ಎಲ್ಲಾ ಕಾಲೇಜುಗಳಿಗೆ ಅಪ್ಲಿಕೇಶನ್ ಹಾಕ್ತಾನೆ. ಆದ್ರೆ ಎಲ್ಲಾ ಕಾಲೇಜುಗಳು ಅವನ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡ್ತದೆ. ಆದ್ರೆ ಅವನು ತುಂಬಾ ನಂಬಿಕೆ ಇಟ್ಕೊಂಡಂತ ಕೊನೆಯ ಕಾಲೇಜು ಅವನನ್ನ ರಿಜೆಕ್ಟ್ ಮಾಡಿದಾಗ ಅವನ ಕುರುಡು ಕಣ್ಗಳಲ್ಲಿ ನೀರು ತುಂಬಿಕೊಳ್ತದೆ. ಆಗ ನಿರಾಸೆಯಿಂದ ಕುಸ್ತು ಹೋಗ್ತಾನೆ. ಆದ್ರೆ ಅದೇ ಅಮೆರಿಕಾದ ಟೆಂಪಲ್ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಈ ಕುರುಡು ಹುಡುಗನಿಗೆ ಒಂದು ಅವಕಾಶ ಕೊಡ್ಲೇಬೇಕು ಅಂತ ಹೇಳಿ ಮ್ಯಾನೇಜ್ಮೆಂಟ್ ಜೊತೆ ವಾದ ಮಾಡಿ ಅವನಿಗೆ ಸೀಟ್ ಸಿಗೋ ಹಾಗೆ ಮಾಡ್ತಾರೆ. ನಂತರ ಅವನು ಮೆಡಿಕಲ್ ಓದಿದ್ದು ಒಂದು ತಪಸ್ಸೆ ಸರಿ. ತುಂಬಾ ಕಷ್ಟಪಟ್ಟು ಒಳ್ಳೆ ಅಂಕಗಳನ್ನ ತಗೊಂಡು ಮೆಡಿಕಲ್ನ ಪಾಸ್ ಮಾಡ್ತಾನೆ. ಅದು ಅವನ ಸಾಧನೆ ಸರಿ. MBBS ಡಿಗ್ರಿ ಸರ್ಟಿಫಿಕೇಟ್ ಕೊಡೋ ಸಂದರ್ಭದಲ್ಲಿ ಅವನ ಎಲ್ಲಾ ಟೀಚರ್ಸ್ ಅವನ ಸಾಧನೆಯನ್ನ ಹೋಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಡೇವಿಡ್ ಮಾತಾಡ್ತಾ ಹೇಳ್ತಾನೆ, ಅಪ್ಪ ಹೇಳಿದ್ದು ಸರಿ, ಟ್ರೈ ಮಾಡಿ ನೋಡು ಅನ್ನೋ ಮಾತಿನಿಂದಲೇ ಈ ಸಾಧನೆ ಮಾಡಿದೀನಿ. ಹಾರ್ಟ್ಮನ್ಗೆ ರೋಗಿಗಳನ್ನ ನೋಡಕ್ ಆಗ್ತಾ ಇರಲಿಲ್ಲ. ಆದ್ರೆ ರೋಗಿ ಎದೆ ಮೇಲೆ ಸ್ಟೆಟಾಸ್ಕೋಪ್ ನ ಇಟ್ಟಾಗ ನಿಮಗೆ ಯಾರಿಗೂ ಕೇಳದ ಹೃದಯ ಬಡಿತ ನನಗೆ ಕೇಳುತ್ತೆ. ಐ ಆಮ್ ಅನ್ ಎಕ್ಸಲೆಂಟ್ ಲಿಸ್ನರ್ ಅಂತ ಹೇಳಿದ್ದಾನೆ. ಈ ಕತೆನ ನಾನು ಆಯ್ಕೆ ಮಾಡಿಕೊಂಡ ಕಾರಣ ಸಾಧನೆಗೆ ಯಾವ ಅಡೆತಡೆಯೂ ಇರುವುದಿಲ್ಲ. ಹಾರ್ಡ್ ವರ್ಕ್ ಮತ್ತು ದೃಢ ಸಂಕಲ್ಪ ಇದ್ರೆ ಸಾಕು, ನಾವು ಏನನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದು ಈ ಒಂದು ಕಥೆಯ ನೀತಿಯಾಗಿರುತ್ತೆ. ಹಾಗೆ ಈಗಿನ ವಿದ್ಯಾರ್ಥಿಗಳಲ್ಲಿ ಎಲ್ಲಾ ಸರಿ ಇದ್ದು ಅಂಗವಿಕಲರಾಗಿ ಕಾಣ್ತಾ ಇರ್ತಾರೆ ಎಂಬುದೇ ಒಂದು ನೋವಿನ ಸಂಗತಿಯಾಗಿದೆ. ಸೊ ನಾವು ಎಲ್ಲಾ ವಿದ್ಯಾರ್ಥಿಗಳನ್ನ ಡೈಲಿ ರೆಗ್ಯುಲರ್ ಆಗಿ ನಾವು ಸ್ಟೂಡೆಂಟ್ಸ್ ಗಳನ್ನ ನೋಡ್ತಾ ಬರ್ತೀವಿ. ಮನೆ ಕಡೆ ತುಂಬಾ ಚೆನ್ನಾಗಿರ್ತಾರೆ, ಮನೆ ಕಡೆ ನಾನು ಓದಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಈ ಓದೋದ್ರಲ್ಲಿ ಅವ್ರ ಆಸಕ್ತಿನೇ ತೋರಿಸಲ್ಲ. ಸೊ ಅದರಿಂದ ನಮಗೇನನ್ಸುತ್ತೆ, ಎಲ್ಲ ಇದ್ದು ಕೂಡ ಅವ್ರು ಕೂಡ್ರಾಗಿದ್ದಾರೆ ಅನ್ನೋ ಭಾವನೆ ನಮ್ಮಲ್ಲಿ ಬರ್ತಾ ಇದೆ. ಸಮಾಜನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲ ಟೀಚರ್ಸ್ ಗಳು ಕೂಡ ಒಂದಾಗಿ ಆ ಮಕ್ಕಳಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಆಗಿದೆ. ಹಾಗೆ ಈಗಿನ ಕಾಲಘಟ್ಟದಲ್ಲಿ ನಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳು PUC ನಂತರ MBBS, ಇಂಜಿನಿಯರಿಂಗು ಅಥವಾ B.Pharm, LLB, BCA ಅಥವಾ BBA ಕೋರ್ಸ್ಗಳಿಗೆ ಸೇರಲು ಬಯಸ್ತಾರೆ. ಆದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಓದಿದ್ದನ್ನು ನೆನ್ಪಿಟ್ಕೊಳ್ಳೋ ನೈಪುಣ್ಯತೆ ಇರೋದು ಸಹಜ. ಆದ್ರೆ ವಿದ್ಯಾರ್ಥಿಯು ಓದುವಾಗಲೇ ತಾನು ಬಯಸಿದ ಕೋರ್ಸ್ಗೆ ಬೇಕಾಗಿರುವ ಕೌಶಲ್ಯಗಳನ್ನು ಕಲಿಯುವುದು ವಿರಳ. ಆದ ಕಾರಣ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸದ ನಂತರ ಕೆಲಸಕ್ಕಾಗಿ ಪರದಾಡುವ ಸಂದರ್ಭಗಳು ಉಂಟಾಗ್ತದೆ. ಸೊ ಈಗಿನ ವಿದ್ಯಾರ್ಥಿಗಳು PUC ನಂತರ ಇಂಜಿನಿಯರಿಂಗ್ ಸೇರ್ತಾರೆ. ಬಳಿಕ ತಾನು ತೆಗೆದುಕೊಂಡ ಬ್ರಾಂಚ್ ನಿಂದ ಯಾವ ಕಂಪನಿಯಲ್ಲಿ ಉದ್ಯೋಗ ಅವಕಾಶಗಳಿದೆ, ಆ ಕಂಪನಿ ಸೇರಲು ಯಾವ ಅಡಿಷನಲ್ ಕೋರ್ಸ್ ಮಾಡಬೇಕು, ನನ್ನ ಕಮ್ಯುನಿಕೇಶನ್ ಹೇಗಿರಬೇಕು, ಚೆನ್ನಾಗಿದೆಯೋ ಇಲ್ವೋ, ಅದನ್ನ ಇಂಪ್ರೂವ್ಮೆಂಟ್ ಹೇಗ್ ಮಾಡ್ಕೋಬೇಕು, ಆ ತರಗತಿಗಳಿಗೆ ಸೇರಬೇಕು ಮತ್ತು ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಬೇಕು. ಹೀಗೆ ಪ್ರತಿ ಹಂತದಲ್ಲಿ ವಿದ್ಯಾರ್ಥಿಯು ಯೋಚಿಸಿ ನಿರ್ಧಾರ ತೆಗೆದುಕೊಂಡಲ್ಲಿ ಅವನ ಯಶಸ್ಸು ಕಾಣುವುದು ಶತಸಿದ್ಧವಾಗಿರುತ್ತದೆ. ಈ ಸಂಚಿಕೆಯಲ್ಲಿ ಯಶೋಗಾಥೆಯೊಂದಿಗೆ ನನ್ನ ಮನದಾಳದ ಮಾತನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿರುವಂತಹ ಆಕಾಶವಾಣಿ ಭದ್ರಾವತಿ ಮತ್ತು PS ಪದವಿ ಪೂರ್ವ ಕಾಲೇಜು ಇವರಿಗೆ ನನ್ನ ಅನಂತ ಧನ್ಯವಾದಗಳು. ಹೋರಾಟದಿಂದ ಗೆಲುವಿನತ್ತ ಯಶಸ್ಸಿನ ಕಥೆಗಳು. ಈ ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗದ PUC ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀಯುತ ಎಂ ಯೋಗೀಶ್ ಅವರು. ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ CSE, ISE, ECE, ME, ಸಿವಿಲ್, EEE, AI ಅಂಡ್ ML, CSDS, CSD ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 8296317663 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ PES ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ
ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.